सम्मा सम्बुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयं शरणं गच्छामि द्वितीयं शरणं गच्छामि द्वितीयं संघं शरणं गच्छामि तृतीयं शरणं गच्छामि तृतीयं शरणं गच्छामि तृतीयं शरणं गच्छामि अनातिपादा वेरमणि सीतापदं समादियामि अरुणदन्ना वेरमणि सिक्खापदं समादियामि वेरमणि सिक्खापदं समादियामि नमो देवाचा वेरमणि सिक्खापदं समादियामि सुरदादिनि वेरमणि सिक्खापदं समादियामि साधु 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 ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಕುತ್ಕೊಳ್ಬೇಕು. ಒಂದು ಕಾರ್ಯಕ್ರಮ ಪೂರೈಸಬೇಕು. ಪುಷ್ಪ ಸಮರ್ಪಿಸಿದ ವೇದಿಕೆ ಮೇಲೆ ಆಸನದ ಸರ್ವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸರ್ವರಿಗೂ ತೀನ ವಂದನೆಗಳು. ನಾನು ಬೇಸರದಲ್ಲಿ ಇದ್ದಾಗಲೆಲ್ಲ ನನ್ನ ಕಣ್ಣೀರು ಒರೆಸಿ ನನ್ನನ್ನು ಸಮಾಧಾನಪಡಿಸಿದ್ದು ನನ್ನ ಪುಸ್ತಕಗಳು ಬರೆದು ಬೇರಾರು ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಂತಹ ಮಹಾನ್ ಲೋಕೋಕ್ತಿಗಳು ನೀಡಿ ನಮ್ಮ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಪಾರ್ವತವ್ವ ಮಾದರ್ ಅವರೇ, ಪಾಂಡುರಂಗ್ ಸನ್ನಪ್ಪನವರವರೇ, ತಾಲೂಕು ಅಧ್ಯಕ್ಷರು ಕಸಾಪ ಬಾಗಲಕೋಟೆಯವರೇ, ಶ್ರೀಶೈಲ್ ರತ್ನಾಕರ್ ಅವರೇ, ಚಂದ್ರಶೇಖರ್ ದೊಡ್ಮಣಿ ಅವರೇ, ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಶ್ರೀಮತಿ ಮಂಜುಳಾ ಕಮ್ಮತಿಯವರೇ, ಶ್ರೀ ವೆಂಕಟೇಶ್ ದಾಸಪ್ಪನವರವರೇ, ಶ್ರೀಯುತ ಬಿ ಆರ್ ಯಡಹಳ್ಳಿಯವರೇ, ಸಿ ಎಂ ಭಾರತ್ನವರವರೇ, ಶ್ರೀಯುತ ಮುತ್ತುರಾಜ್ ಅಡಿಕೇರಿಯವರೇ, ಹೇಮರೆಡ್ಡಿ ಯಡಹಳ್ಳಿಯವರೇ, सम्मा संबुद्धस्स ಬೆನಕಟ್ಟೆ ಗ್ರಾಮದಲ್ಲಿ ಮಹಾಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಗೊತ್ತಿಲ್ಲ, ಕರೆಕ್ಟ್. ಆದರೆ ಎಲ್ಲಿ ತನಕ ನಾವು ಗೊತ್ತಿಲ್ಲ ಅಂತೀವಲ್ಲ, ಅಲ್ಲಿ ತನಕ ನಮಗೆ ಬರುವುದೇ ಇಲ್ಲ. ಮನಸ್ಸು ಮಾಡಿದ್ರೆ ಕಲಿಬೇಕಪ್ಪ, ಕಲಿಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಇಟ್ ಈಸ್ ಫುಲ್ಲಿ ಡಿಪೆಂಡ್ಸ್ ಆನ್ ಅವರ್ ಮೈಂಡ್ ಸೆಟ್. ನಮ್ಮ ಮನಸ್ಸಿನ ಮೇಲೆ ಎಲ್ಲವೂ. ಸೊ ಇವತ್ತಿನ ದಿವಸ ತಾಯಂದಿರಲ್ಲಿ ಭಾಳ ಜನ ಇದ್ದೀರಿ, ನಮ್ಮ ಸಮಾಜದ ತಾಯಂದಿರು. ಖುಷಿ ಅನ್ನಿಸ್ತದ. ನಾ ನಿಮ್ಗೆ ಅನ್ಬೋದು, ಇವ್ರು ಕಾರ್ಡ್ದಾಗ ಹೆಸರು ಹಾಕ್ಯಾರ, ಉಪನ್ಯಾಸ ಮಾಡ್ತಾರಂತ, ಇವ್ರು ಬೇರೆ ಏನೋ ಮಾತಾಡ್ಲಿಕ್ಕತ್ತಾರ. ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲ್ಲ, ಯಾವ ಭಾಷಣದಾಗೂ ಮಾತಾಡಲ್ಲ. ಮತ್ತು ಎದಕ್ಕೆ ಬಂದಿರಿ ಸರ್ ನೀವು ನಮ್ಮೂರಿಗೆ? ಅಂಬೇಡ್ಕರ್ ಜಯಂತಿ ಅದ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳ್ತೀರಿ ನೀವು. ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮೂರಿಗೆ ಯಾಕೆ ಬಂದಿದ್ದೀರಿ? ಬಾಬಾ ಸಾಹೇಬರು ಹುಟ್ಟೋದಕ್ಕಿಂತ ಮೊದಲ
ಬಾಬಾ ಸಾಹೇಬ್ರ ಜಯಂತಿ ಯಾರು ಮಾಡ್ತಾ ಇದ್ರು? 1891 ಏಪ್ರಿಲ್ 14. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಬಾಬಾ ಸಾಹೇಬರು ಸಮುದ್ರ. ಒಂದು ತಿಂಗಳು ಮಳೆ ಕಂಟಿನ್ಯೂ, ಒಂದು ತಿಂಗಳು ಮಳೆ ಬಿಡ್ಲಾರ್ದೆ ಹಗಲ ರಾತ್ರಿ ಮಳೆ ಬಂದ್ರೂ ಸಮುದ್ರ ನನಗೆ ನೀರು ಹೆಚ್ಚಾಯಿತು ಅಂತ ಎಂದೂ ಅನ್ನಲ್ಲ. ನಾವು ಮನೆ ಕಟ್ಟಿ ಬೆನ್ಕಟ್ಟೆಯವರು, ಶಿರೂರವರು ಎಲ್ಲ ಊರವ್ರು ಹೋಗಿ ಸಮುದ್ರದಾಗಿಂದ 2 ತಿಂಗಳು ನೀರು ಟ್ರ್ಯಾಕ್ಟರ್ದಾಗ ಬ್ಯಾರಲ್ದಾಗ ಹಾಕೊಂಡು ಬಂದರೂ ಸಮುದ್ರ ನನಗೆ ನೀರು ಕಡಿಮೆ ಆಯಿತು ಅಂತ ಅನ್ನಲ್ಲ. ಆ ಬಾಬಾ ಸಾಹೇಬರ ಆಳ ಅಂತ್ಯ ಏನದ ಅಷ್ಟು ಸರಳವಾಗಿ ಯಾರಿಗೂ ಸಿಕ್ಕಿಲ್ಲ. ನಮ್ಮ ದೇಶದವರಿಗಲ್ಲ, ಹೊರಗಿನ ದೇಶದವ್ರಿಗೂ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ದೇಶದಕ್ಕಿಂತಲೂ ಹೆಚ್ಚಾಗಿ ಹೊರಗಡೆ ದೇಶದವರು ಬಾಬಾ ಸಾಹೇಬರಿಗೆ ಯಾಕೆ ಪೂಜೆ ಮಾಡ್ತಾರಪ್ಪ ಅಂತಂದ್ರೆ ಆ ನಾಲೆಜ್ ಈಸ್ ಪವರ್. ಸೊ ಅದಕ್ಕೆ ತಾಯಂದ್ರೆ ನೀವು ಇಲ್ಲಿ ಕುಂತಿರಲ್ಲ, ಬಹಳಷ್ಟು ಮಂದಿ ದೇವ್ರಿಗೆ ಹೋಗ್ತೀರಿ, ಗುಡಿಗಳಿಗೆ ಹೋಗ್ತೀರಿ. ಗೊತ್ತಿಲ್ಲ ನನಗೆ ನೀವು ಯಾವ ಗುಡಿಗೆ ಹೋಗ್ತೀರಿ, ಯಾವ ದೇವ್ರಿಗೆ ಹೋಗ್ತೀರಿ ನನಗೆ ಗೊತ್ತಿಲ್ಲ. ಆದ್ರೆ ನಾ ಮಾತ್ರ ಯಾವ ಗುಡಿಗೆ ಹೋಗಲ್ಲ, ಯಾವ ದೇವರಿಗೆ ಹೋಗಲ್ಲ ನಾನು ವೈಯಕ್ತಿಕವಾಗಿ. ಆದರೆ ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಅಂದರೆ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ರಾಮ್ಜಿ ಸಕ್ಪಾಲ್ ಅವರು, ಭೀಮಾಬಾಯಿ ಅವರ ಅತ್ತೆ ಮೀರಾ ಅವರು ಸಂತ ಕಬೀರ್ ದಾಸನ ಭಜನೆ ಮಾಡ್ತಾ ಇದ್ರು. ಸಂತ ಕಬೀರ್ ದಾಸನ ಭಜನೆ ಕೇಳ್ತಾ ಇದ್ರು ಮನೆಯಲ್ಲಿ. ನೀವೆಲ್ಲರೂ ತಿಳ್ಕೋಬೇಕು, ನಾ ದೇವರಿದ್ದೀನಿ. ಏನಿದ್ದೀನಿ? ನಾನೇ ದೇವರು. ನನ್ನ ಕೆಲಸ ಏನು? ನೀವು ರೊಕ್ಕ ಎಲ್ಲ ಹಾಕ್ತಾರಲ್ಲ ಹುಂಡಿಗೆ, 10 ರೂಪಾಯಿ 20 ರೂಪಾಯಿ ಕಾಣಿಕೆ ಹಾಕ್ತಿರಲ್ಲ, ಇನ್ಮೇಲೆ ಏನು ಮಾಡ್ರಿ, ನಾಳೆಯಿಂದ ನಾ ಮಾತಾಡಿನಂತ ನೀವು ಪಾಲಿಸ್ಬೇಡ್ರಿ. ನಾ ಭವಿಷ್ಯ ಹೇಳಕ್ಕೆ ಬಂದಿಲ್ಲ ನಿಮ್ಮ ಊರಿಗೆ. ಮುಂದಿನ ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿ ಬರ್ತದಪ್ಪ. ನಮ್ಮ ಅಪ್ಪನ ಹುಟ್ಟು ಹಬ್ಬ ಬರ್ತದ. ನಾವು ಯಾರಿಗೆ ಏನೂ ಕೇಳೋದು ಬೇಡಪ್ಪ. ನನ್ನ ಕಡೆಯಿಂದ ಏನು ಸಾಧ್ಯದ, ಈ ಸ್ವಾಭಿಮಾನದ ರಕ್ತ ನನ್ನ ದೇಹದಲ್ಲಿ ಏನು ಹರಿದಾಡ್ತಾ ಇದೆಯಲ್ಲ, ನನ್ನ ಕೊಡುಗೆ ನಮ್ಮ ಅಪ್ಪನ ಹುಟ್ಟು ಹಬ್ಬಕ್ಕೆ ತಿಂಗಳಿಗೆ 10 ರೂಪಾಯೋ 50 ರೂಪಾಯೋ ಆ ಡಬ್ಬಿ ಒಳಗೆ ತೆಗೆದು ಇಟ್ಕೋಂತ ಬರ್ರಿ. ಯಾರಿಗದು? ನಮ್ಮ ಮಕ್ಕಳದು ಬರ್ತ್ಡೇ ಎಲ್ಲ ಮಾಡ್ತೀವಲ್ಲ, ನಮ್ಮದು ಹೆಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತೀವಲ್ಲ ಚಂದಾಗಿ, ಹಂಗ ಇದು ನಮ್ಮ ತಂದೆ ಬಾಬಾ ಸಾಹೇಬರ ಒಂದು ಹುಟ್ಟು ಹಬ್ಬಕ್ಕೆ ನಮ್ಮದು ಕಾಣಿಕೆ. ಇದು ಸ್ವಾಭಿಮಾನದ ಸಂಕೇತ. ಇದು ಸೊ ಅದಕ್ಕೆ ತಾಯಂದ್ರಲ್ಲಿ ಇದೀರಿ. ನಾನೇನು ಮಾತಾಡೋದ್ರೂ ಈಗ ನಿಮಗೂ ಅರ್ಥ ಆಗಲಿ. ಈಗ ನಾ ಇಲ್ಲಿ ಏನು ಮಾತಾಡ್ತಿರ್ತೀನಲ್ಲ, ನಿಮ್ಮ ಕೈಯಾಗ ಮೊಬೈಲ್ಗಳು ಅದಾವೆ. ಈಗ ನೋಡಬೇಡ್ರಿ, ಮೊಬೈಲ್ ಓಪನ್ ಮಾಡಬೇಡ್ರಿ. ಕ್ರೋಮ, ಗೂಗಲ್, ಯೂಟ್ಯೂಬ್ ಎಲ್ಲ ಅದಾವ. ಸರ್ಚ್ ಮಾಡಿ ನೋಡಬೇಕು. ಇದು ಇವ್ರು ಹೇಳಿದ್ದು ಸುಳ್ಳದು ಖರೆ ಅದ, ಹೇಳಿದ್ದು ಸುಳ್ಳದು ಖರೆ ಅದ ಅನ್ನೋದು ನೀವು ವಿಚಾರ ಮಾಡಬೇಕು. ನಿಮ್ಮಲ್ಲಿ ಆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಬರಬೇಕು. ಈ ನಮ್ಮ ದೇವ್ರುಗಳೆಲ್ಲ ಅದಾವ, ನೀವು ನೋಡ್ರಿ. ಬಾಯಾಗ ನಿಂಬೆಕಾಯಿ ಹಿಡಿದದ್ದು, ತ್ರಿಶೂಲ, ನಾಲ್ಗೆ ಹೊರಗೆ ತೆಗೆದಿದ್ದು, ಮಂಡು ಮೂಗದವ ಇವು. ಮತ್ತು ಅವು ನಮಗೆ ಏನು ಕೇಳ್ತಾವ? ಬ್ಯಾಟಿ ಕೇಳ್ತಾವ. ಏನು ಕೇಳ್ತಾವು? ಬ್ಯಾಟಿ. ಖರೆ ಅವು ತಿಂತಾವ? ತಿನ್ನಲ್ಲ. ಅವು ಎಣ್ಣೆ ಹಾಕ್ತಾವ? ಎಣ್ಣೆ ಹಾಕಲ್ಲ. ಬ್ಯಾಟಿ ಮಾಡೋರು ನಾವು, ಎಣ್ಣೆ ಹಾಕೋರು ನಾವು. 4 ದಿವಸಗಟ್ಟಲೆ ನಿಂತುಗಣ್ಣಾಗಿ ಅಲ್ಲೇ ಎಲ್ಲಿ ಏನು ನಡೆದ, ಜಗತ್ತೆಲ್ಲದ ಅನ್ನೋದು ಪರಿಜ್ಞಾನ, ಅರಿವು ಇರಲಾರ್ದೆ ಇರೋರು ನಾವು.
ಇದು ನಮಗೆ ಅವಶ್ಯಕತೆ ಅದ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನೀವು ಯಾವುದೇ ರಾಜಕೀಯ ಪಕ್ಷದಾಗಿರ್ರಿ, ನಮ್ಮ ಯುವಕರು ಇರ್ಬೋದು, ನಮ್ಮ ಹೆಣ್ಮಕ್ಳು ಇರ್ಬೋದು. ನೀವು JDSದಾಗ ಇರ್ತೀರ ಸಂತೋಷ, ನೀವು ಕಾಂಗ್ರೆಸ್ನಾಗ ಇರ್ತೀರ ಸಂತೋಷ, ನೀವು BJP ಒಳಗಿರ್ತೀರ ಸಂತೋಷ, ನೀವು ಬಹುಜನ ಸಮಾಜ ಪಕ್ಷದಲ್ಲಿ ಇರ್ತೀರ ಸಂತೋಷ, ನೀವು ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರ್ತೀರ ಸಂತೋಷ. ಆದರೆ ನಾವು ಯಾರಿಗೂ ಹುಟ್ಟಿ ಯಾರ ಹೆಸರು ಹೇಳೋದು ಬೇಡ. ನೀವು ಯಾವುದೇ ಪಕ್ಷದಲ್ಲಿರ್ರಿ, ಸಮಾಜ ಅಂತ ಬಂದಾಗ ನೀವು ನಿಮ್ಮ ಪಕ್ಷವನ್ನ ನೀವು ಹಂಗ ಗುಡ್ಯಾಗ ಹೋಗಕ್ಕೆ ಚಪ್ಪಲ್ಗಳು ಎಲ್ಲಿ ಬಿಡ್ತೀರಿ? ನಾವು ಹೋಗಲ್ಲ. ಎಲ್ಲಿ ಬಿಡ್ತೀರಿ ಚಪ್ಪಲ್ಗಳನ್ನ? ಆ ಬಾಗಿಲ ಅಚ್ಚಿ ಕಡೆ ಬಿಡ್ತೀರಿ, ಒಳಗಡೆ ಹೋಗ್ತೀರಿ. ಈ ನಮ್ಮ ಸಮಾಜ ಅಂತ ಬಂದಾಗ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳ ವಿಚಾರಗಳನ್ನು ಬಂದಾಗ ನೀವು ಏನು ಎಲ್ಲ ರಾಜಕೀಯದವರು ಏನು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, TP ಇರ್ಬೋದು, ZP ಇರ್ಬೋದು, MLA ಇರಲಿ, MP ಇರಲಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಿರಲಿ, ಏನೇ ಇರಲಿ, ಎಲ್ಲವೂ ಎಲ್ಲಿ ಬಿಡಬೇಕು? ಆ ಗೇಟ್ ಹೊರಗಡೆ ಬರಬೇಕು, ಬಿಟ್ಟು ಒಂದೇ ಮನಸ್ಸಿನಿಂದ ಒಳಗಡೆ ಬರಬೇಕು. ಅದು ಭೀಮ ಮನಸ್ಸು. ಇದು ಸ್ಟೇಜ್ ಅದಲ್ಲ, ಇದು ಭಾಳ ತನಕ ಇರಲ್ಲ. ನಾ ಭಾಳ ಅಂದ್ರೆ ಮುಂದಿನ ಲೈನ್ದಾಗ ಕೂತೀನಿ, ಕೆಲವೊಬ್ರು ಹಿಂದಿನ ಲೈನ್ದಾಗ ಕೂತಾರೆ. ಇದು ಸ್ಟೇಜ್ ಇಸ್ ನಾಟ್ ಪರ್ಮನೆಂಟ್. ಕೆಲವೊಬ್ರು ತೆಲಕ್ ಕುಂತೀರಿ, ಕೆಲವೊಬ್ರು ಕುರ್ಚಿ ಮ್ಯಾಗ ಕುಂತೀರಿ. ಕುರ್ಚಿ ಪರ್ಮನೆಂಟ್ ಇಲ್ಲ. ಭಾಳ ಅಂದ್ರೆ ಇನ್ನೊಂದು 2 ತಾಸು ಇರ್ತಾವ, ನಾವು ಇರ್ತೀವಿ ಅಷ್ಟೇ. ಆದರೆ ಈ ಸಮಾಜ, ಸಂಘ ಪರ್ಮನೆಂಟ್ ಇದೆ. ನಾವು ಯಾರು ಇಲ್ಲಿ ಪರ್ಮನೆಂಟ್ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಯುವಕ ಸಂಘ ಬೆನಕಟ್ಟಿ, ದಿಸ್ ಈಸ್ ಪರ್ಮನೆಂಟ್. ಇಲ್ಲಿ ಅಧ್ಯಕ್ಷರು ಯಾರೋ ಬರ್ತಾರೆ, ಕಾರ್ಯದರ್ಶಿ ಯಾರೋ ಇರ್ತಾರೆ, ಮೆಂಬರ್ಗಳು ಯಾರೋ ಇರ್ತಾರೆ, ಅವ್ರು ಹೋಗ್ತಾರೆ. ಅವರ ಸಮಯ ಬಂದಾಗ ಆ ಕುರ್ಚಿದಿಂದ ಕೆಳಗೆ ಇಳಿತಾರೆ. ಆದರೆ ಸಂಘ ಮಾತ್ರ ಅಲ್ಲೇ ಇರ್ತದ. ಸೊ ಅದಕ್ಕೆ ದಯವಿಟ್ಟು ತಾಯಂದಿರು, ನೀವು ನಿಮ್ಮ ಮಕ್ಕಳಿಗೆ ಗುಡಿಗೆ ಕಳಿಸಬೇಡ್ರಿ, ಗ್ರಂಥಾಲಯಕ್ಕೆ ಕಳಿಸ್ರಿ. ಹೊಲಕ್ಕೆ ಕೆಲಸಕ್ಕೆ ಕಳಿಸಬೇಡ್ರಿ. ನೀವು ಕಷ್ಟಪಡ್ಲಾಗತ್ತೀರಿ, ನೀವು ಪ್ರತಿಜ್ಞೆ ಮಾಡಬೇಕು, ಇದು ನನ್ನ ತಲೆಮಾರಿಗೆ ಎಂಡ್ ಆಗ್ಬೇಕಪ್ಪ, ನನ್ನ ತಲೆಮಾರಿಗೆ ಮುಗಿಬೇಕಿದು. ನನ್ನ ಮಕ್ಕಳಿಗೆ ಎಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನದಿಂದ ಶಿಕ್ಷಣ ಕೊಡಿಸ್ತೀನಿ. ವೈಜ್ಞಾನಿಕ ಮತ್ತು ವೈಚಾರಿಕತೆಯ ತಳಹದಿಯಲ್ಲ ಮ್ಯಾಗ ಮಕ್ಕಳಿಗೆ ಹೇಳ್ರಿ. ಸಾವಿತ್ರಿಬಾಯಿ ಫುಲೆ ಯಾರು? ಜ್ಯೋತಿಬಾ ಫುಲೆ ಯಾರು? ತಂದೆ ಪೆರಿಯಾರ್ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು? ರಾಮ್ಜಿ ಸಕ್ಪಾಲ್ ಯಾರು? ಭೀಮಾಬಾಯಿ ಯಾರು? ಮಾತೆ ರಮಾ ಯಾರು? ಮಾತೆ ಜಿಜಾಬಾಯಿ ಯಾರು? ಇವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅವರಲ್ಲಿ ಇವರ ಬಗ್ಗೆ ನಾವು ಮಾಹಿತಿ ಕೊಡಬೇಕು. ಅಂದಾಗ ಮಾತ್ರ ಮಕ್ಕಳಲ್ಲಿ ವೈಚಾರಿಕತೆಯ ವೈಜ್ಞಾನಿಕ ರೀತಿಯಲ್ಲಿ ವಿಚಾರಗಳು ಬರ್ಲಿಕ್ಕೆ ಚಾಲು ಆಗ್ತವೆ. ಸಾಮಾಜಿಕವಾಗಿ ನಾವು ಎಲ್ಲೇ ಏನೋ ಗುಡಿಗೆ ಹೋಗಬೇಕು, ನಮಗೆ ಗುಡಿ ಒಳಗೆ ಕರ್ಕೊಳ್ಳಲಾಗ್ಯಾರ, ಸ್ಟ್ರೈಕ್ ಮಾಡಬೇಕು. ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಮಹಾಡಿ ಕೆರೆ, ಆ ನೀರು ನಮ್ಮ ಜನರಿಗೆ ತೋರಿಸಿ ಕೊಡಬೇಕು ಅಂಥೇಳಿ ಅವರು ಹೋರಾಟ ಮಾಡಿದವರು. ಅಂಬೇಡ್ಕರ್ ಮನಸ್ಸು ಮಾಡಿದವರು ಎಂದೋ ಆ ನೀರಕ್ಕೆ ಎಲ್ಲ ಆ ಕಾಳಾರಾಮ್ ದೇವಸ್ಥಾನ ಇರ್ಬೋದು, ಮಹಾಡಿ ಕೆರೆ ಇರ್ಬೋದು. ಅಂದರೆ ಈಗಿನಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆಗೆ ನಮ್ಮ ಅನುಯಾಯಿಗಳು, ನಮ್ಮ ಜನ ಇಷ್ಟು ಫಾಸ್ಟ್ ಇರಲಿಲ್ಲ, ಟೆಕ್ನಾಲಜಿ ಇಷ್ಟು ಇರಲಿಲ್ಲ. ಇನ್ನೂ ಅಷ್ಟೊಂದು ಮೌಢ್ಯದಲ್ಲಿದ್ದರು. ಸೊ
ಸೊ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಳಾರಾಮ ದೇವಸ್ಥಾನ ಮಹಾಡಿಕೆರೆಯ ಒಂದು ನೀರು ಕುಡಿಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮದು ಬ್ಯಾರೆ ಅದ, ಆದ್ರೆ ನಾವು ತಿಳ್ಕೊಳ್ಳಾರದೆ ಬ್ಯಾರೆ ಮಾಡ್ಲಿಕತ್ತೀವಿ. ಸಾಮಾಜಿಕವಾಗಿ ಸದೃಢ ಆಗೋದು ಹೇಗೆ? ಇಲ್ಲಿ ಬಹಳಷ್ಟು ಜನ ಎಲ್ಲ ನೌಕರ ವರ್ಗದವ್ರು ಇದ್ದಾರೆ, ದುಡಿಮೆ ಮಾಡೋರು ಇದ್ದಾರೆ. ಹೆಲ್ತ್ ಈಸ್ ವೆಲ್ತ್. ನಾನು ಚೆನ್ನಾಗಿದ್ದರೆ ನನ್ನ ಕುಟುಂಬ, ನನ್ನ ಸಮಾಜ. ನಾನೇ ಹಾಸಿಗೆ ಹಿಡಿದೀನಿ, ಏಳಕ್ಕೆ ಬರೋದು ಕುಡಿದು ಲಿವರ್ ಫೇಲ್ ಆಗ್ಯಾವ, ಮಾತಾಡಕ್ಕೆ ಬರೋದಿಲ್ಲ. ಇನ್ನು ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲಿ ಕುಂತು ಭಾಷಣ ಕೇಳು ಅಂತಂದ್ರೆ ಹೆಂಗೆ ಕೇಳಕ್ಕೆ ಸಾಧ್ಯ ಅದ? ನಾನೇ ಡಬಲ್ ಟ್ರಿಬಲ್ ಆಗೇನಿ, ನಿಂದಿರ್ಲಿಕ್ಕೆ ಬರುವಲ್ದ. ಇನ್ನು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ರಿ, ಕಾರ್ಯಕ್ರಮ ಮಾಡ್ರಿ ಅಂತಂದ್ರೆ ಯುವಕರಿಗೆ ಓಡಾಡ್ರಿ ಅಂತಂದ್ರೆ ಹೆಂಗೆ? ಸೊ ಅದಕ್ಕೆ ದಯವಿಟ್ಟು ಯುವಕರು ಏನಿದಿರಲ್ಲ, ವಿನಂತಿ ಮಾಡ್ಕೋತೇನೆ ನಿಮ್ಮಲ್ಲಿ, ಒಂದು ಸ್ಟೇಜ್ ಇರ್ತದೆ. ಸ್ಟೇಜ್ ಅಂದ್ರೆ ಈ ಸ್ಟೇಜ್ ಅಲ್ಲ, ಜೀವನದಲ್ಲಿ ಘಟ್ಟಗಳಿರ್ತಾವೆ. ಓದ್ರಿ. ಈಗ ಮೊಬೈಲ್ ಬಗ್ಗೆ ಹೇಳಿದ್ರು, ಮೊಬೈಲ್ ಬಗ್ಗೆ 2 ನಿಮಿಷ ಮಾತಾಡ್ತೇನೆ. ಮೊಬೈಲ್ಗಳು ನೋಡ್ಬೇಕಾ? ಎಸ್, ನೋಡ್ರಿ. ಅದರಲ್ಲಿ ನಿಮಗೇನು ಅವಶ್ಯಕತೆ ಅದ ಅದನ್ನು ನೋಡ್ರಿ. ನಾ ಸುಮ್ಮನೆ ಯಾರ್ದೋ ಒಂದು ರೀಲ್ಸ್ ನೋಡಿದೆ, ನಾನು ಹಂಗೆ ಮಾಡಿದೆ, ನಾ ಲವ್ ಮಾಡಿದೆ ಓದೋ ಟೈಮಲ್ಲಿ, ಅವೆಲ್ಲ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಒಬ್ಬಂಟಿಯಾಗಿದ್ದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿನ ಕಾಲದಲ್ಲಿ ಅವ್ರು ಒಬ್ಬಂಟಿಯಾಗಿದ್ದರೂ ಕೂಡ ಹೋರಾಟ ಮಾಡಿದ್ರು. ನೀವು ಮಹಾನಾಯಕ ಧಾರಾವಾಹಿ ಎಲ್ಲರೂ ಬಹುಶಃ ನೋಡಿರಿ ಅಂತ ನಾನು ಅರ್ಥ ಮಾಡ್ಕೋತೇನೆ. ನೋಡ್ರಿ ಮೊಬೈಲ್ಗಳು, ಅದರಲ್ಲಿ ಒಳ್ಳೆಯದನ್ನ ಉಪಯೋಗ ಮಾಡ್ಕೊಳ್ರಿ. ನಿಮ್ಮ ಯುವ ಶಕ್ತಿ, ನಾನು ಹೇಳೋದನ್ನಲ್ಲ, ನೀವು ಯಾವುದೇ ಪಕ್ಷಗಳಂತ ಬಂದಾಗ ನೀವು ಎಲ್ಲಿ ಕೆಲಸ ಮಾಡ್ತಾರೋ ಮಾಡ್ರಿ. ಆದರೆ ಸಮಾಜ ಅಂತ ಬಂದಾಗ ದಯವಿಟ್ಟು ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡ್ರಿ. ಯಾರದೋ ಮಾತು ಕೇಳಿ, ಯಾವುದೋ ಕುಹಕ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ನಮ್ಮ ಮನೆ ಇಟ್ಟಂಗಿಯನ್ನು ಜಗ್ಗಲಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಹಡಗಂದ್ರೆ ಗೊತ್ತಲ್ಲ ನಿಮ್ಗೆ, ನಾವು ಬೋಟ್ 7-8 ಮಂದಿ ಹೊಂಟಿದ್ರು. ಆ ಬೋಟ್ ಹೊಂಟಕ್ರ ಸಣ್ಣದೊಂದು ತೂತು ಬಿತ್ತು ಮೂಲ್ಯಾಗ, ನಾವು ಹೊಂಟದ ಒಳಗೆ, ಹೊಳೆ ಒಳಗೆ. ಅಲ್ಲಿ ನೀರು ಬರ್ಲಕತ್ತವ, ಇವ ಇಲ್ಲಿ ಕುಂತಾವ ನೋಡ್ದ, ಅವನ ಹತ್ರ ನೀರು ಬರ್ಲಕತ್ತವ, ಬರ್ಲಿ ಮಗ, ಅವನು ಚಲೋ ಐತಿ, ನೀರು ಬರ್ಲಕತ್ತವ ಅಲ್ಲಿ. ಎಲ್ಲಿ? ಆ ಬೋಟ್ ಒಳಗೆ. ಬೋಟ್ ಹೊಂಟದ, ಸ್ವಲ್ಪ ದೂರ ಹೋಯ್ತು ಬೋಟ್. ನಾವು ಇವನ ಬಾಜು ಕೂತವನ ಕಾಲಾಗ ನೀರು ಬಂದು, ಇವನ ಬಾಜುಕಿನ ಬಂದ, ನನಗೇನ ನೀರು ಬಂದಿಲ್ಲ, ಹೋಗ್ಲಿವ, ಬರೋಬ್ಬರಿ ನೀರು ಬರ್ಲಾಕತ್ತಾವ. ನಾವು ಹೊಂಡ್ತು, ಇವ ನಾ ಕುಂತಿದ್ದಲ್ಲಿ ಇಲ್ಲೇ ಬಂದು ನನ್ನ ಕಾಲಾಗ ನೀರು. ಅವಾಗ ಬೋಟ್ ಮುಳುಗುತ್ತದ, ಒಳಗೆ ಕುಂತವ್ರು ನಾವಿದೆ.